ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. KPSC ಆಸ್ಪಿರೆಂಟ್ ಝೋನ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ನಮ್ಮ ಈ ಚಾನಲಲ್ಲಿ ಹಾಕಿರುವಂತಹ ಫಸ್ಟ್ ವಿಡಿಯೋಗೆ ನೀವೆಲ್ಲ ಒಳ್ಳೆ ರೆಸ್ಪಾನ್ಸ್ ನೀಡಿದ್ದೀರಾ ಹಾಗೂ 100+ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದೀರಾ. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯೂಸ್ಫುಲ್ ಅನಿಸ್ತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಹತ್ರನೂ ಶೇರ್ ಮಾಡಿ. ಈ ಒಂದು ವಿಡಿಯೋ ಮತ್ತು ಮುಂದೆ ಬರುವಂಥ ವಿಡಿಯೋದಲ್ಲಿ ಕಾನ್ಸ್ಟಿಟ್ಯೂಷನ್ ಯಾವ ಥರ ಇವಾಲ್ವ್ ಆಯಿತು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಈ ಟಾಪಿಕಲ್ಲಿ ಬರುವಂತಹ ಚಾರ್ಟರ್ ಆ್ಯಕ್ಟ್ಸ್ ಆಗಿರ್ಬೋದು, ಕೌನ್ಸಿಲ್ ಆ್ಯಕ್ಟ್ ಆಗಿರ್ಬೋದು, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಆಗಿರ್ಬೋದು, ಮತ್ತು ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ 1947 ಆಗಿರ್ಬೋದು. ಇದರಲ್ಲಿ ಬರುವಂತಹ ಇಂಪಾರ್ಟೆಂಟ್ ಆ್ಯಕ್ಟ್ಸ್ಗಳನ್ನ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ನಾವು ಮುಂದೆ ನೋಡ್ತಾ ಹೋಗೋಣ. ನಾನು ನಿಮ್ಗೆ ಮೊದಲೇ ಹೇಳಿದಾಗೆ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನ್ಸ್ ಏನಿದೆ ಅದೇ ಬೇಸಿಸ್ ಮೇಲೆ ನಾವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ನೋಡ್ತಾ ಹೋಗೋಣ ಅಂತ ಹೇಳಿದ್ದೆ. ಸೊ ಈ ಟಾಪಿಕಿಂದ, ಈ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ ಬರುವಂಥ ಟಾಪಿಕ್ಗಳಿಂದ ಕೇಳಿರೋಂಥ ಪ್ರಶ್ನೆಗಳು KS 2017 ಕೇಳಿದ್ದಾರೆ, CTI ಎಕ್ಸಾಮಲ್ಲೂ ಕೇಳಿದ್ದಾರೆ, ಮತ್ತು KPSC ಕಂಡಕ್ಟ್ ಮಾಡಿರೋ 2024 ಆಗಿರುವಂಥ ಕ್ವಶನ್ ಪೇಪರಲ್ಲೂ ಬಂದಿರುವಂಥ ಕ್ವಶನ್ ಇದು. ಆದ್ದರಿಂದ ಮುಂದೆ ಬರುವಂಥ ಎಕ್ಸಾಮ್ಗಳಲ್ಲಿ ನಾವು ಈ ಟಾಪಿಕಿಂದ ಒಂದು ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಒಂದು ವಿಡಿಯೋದಲ್ಲಿ ನಾವು ರೆಗ್ಯುಲೇಟಿಂಗ್ ಆ್ಯಕ್ಟ್ 1773 ಬಗ್ಗೆ ತಿಳ್ಕೊಳ್ಳೋಣ. 1615 1773 ಆಗಸ್ಟ್ರಲ್ಲಿ ಟ್ರೇಡಿಂಗ್ ಕಂಪ್ನಿಯಾಗಿ ಬಂದಿರುವಂಥ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಒಂದು ದೊಡ್ಡ ಪೊಲಿಟಿಕಲ್ ಪವರ್ ಆಗಿ ಬೆಳೆದು ನಿಲ್ಲುತ್ತೆ. ಆದರೆ 1768 ಬರೋಷ್ಟರಲ್ಲಿ ಅದರ ಫಿನಾನ್ಷಿಯಲ್ ಕಂಡೀಷನ್ಸ್ ತುಂಬ ಹದಗೆಟ್ಟೋಗುತ್ತೆ. ಮುಂದೆ 1772 ಆಗ್ತಾ ಈಸ್ಟ್ ಇಂಡಿಯಾ ಕಂಪ್ನಿ ಬ್ರಿಟಿಷ್ ಗೌರ್ಮೆಂಟ್ಗೆ 4 ಲಕ್ಷ ಪೌಂಡ್ ಪ್ರತಿ ವರ್ಷ ಕೊಡೋದೋಗಲಿ, ಬದಲಾಗಿ ಬ್ರಿಟಿಷ್ ಗೌರ್ಮೆಂಟಿಂದಾನೇ 1 ಲಕ್ಷ ಪೌಂಡ್ ಲೋನ್ ಪಡೆಯೋಕ್ಕೆ ಮುಂದಾಗ್ತಾರೆ. ಆಗ ಬ್ರಿಟಿಷ್ ಗೌರ್ಮೆಂಟ್ ಅವರು ಈಸ್ಟ್ ಇಂಡಿಯಾ ಕಂಪ್ನಿಯ ಪರಿಸ್ಥಿತಿಯನ್ನು ನೋಡೋಕ್ಕಾಗದೆ ರೆಗ್ಯುಲೇಟಿಂಗ್ ಆ್ಯಕ್ಟ್ 1773 ಮೂಲಕ ಕಂಪ್ನಿಯನ್ನು ರಿವೈವ್ ಮಾಡೋಕ್ಕೆ ಮುಂದಾಗ್ತಾರೆ. ಆ್ಯಕ್ಟ್ನ ಫೀಚರ್ಸ್ ನೋಡೋಕ್ಕೂ ಮುಂಚೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯು ಬ್ಯಾಂಕ್ರಪ್ಟ್ ಆಗಲು ಕಾರಣ ಏನಪ್ಪ ಅಂತಂದರೆ 1769 ಬೆಂಗಾಲ್ ಫೆಮೈನ್ ಆಗುತ್ತೆ. ಇದರಿಂದಾಗಿ ತುಂಬ ಜನ ಜೀವ ಕೂಡ ಕಳ್ಕೊತಾರೆ. ಇದರ ಪರಿಣಾಮವಾಗಿ ಕಂಪನಿಯ ಟ್ರೇಡಲ್ಲೂ ಕೂಡ ತುಂಬ ಲಾಸ್ ಆಗುತ್ತೆ. ಎರಡನೇದಾಗಿ ಫಸ್ಟ್ ಆಂಗ್ಲೋ ಮೈಸೂರು ವಾರ್. ಇದು 1766ರಿಂದ 69ವರೆಗೂ 3 ವರ್ಷಗಳ ಕಾಲ ಹೈದರಾಲಿ ಮತ್ತು ಬ್ರಿಟಿಷರ ನಡುವೆ ನಡೆಯುವಂಥ ಯುದ್ಧ. ಇದರಲ್ಲೂ ಕೂಡ ಫಿನಾನ್ಷಿಯಲಿ ತುಂಬ ಲಾಸ್ ಆಗುತ್ತೆ. ಮತ್ತು ಮೂರನೇದಾಗಿ ಕಂಪ್ನಿಯ ಅಫಿಷಿಯಲ್ಸಿಂದ ಆಗುವಂಥ ಕರಪ್ಷನ್. ನಾಲ್ಕನೇದಾಗಿ ಟೀ ಟ್ರೇಡಲ್ಲೂ ಕೂಡ ತುಂಬ ಲಾಸ್ ಆಗಿರುತ್ತೆ. ನಿಮಗೆಲ್ಲ ಗೊತ್ತಿರುವ ಹಾಗೆ 1615 1773ವರೆಗೂ ಈಸ್ಟ್ ಇಂಡಿಯಾ ಕಂಪ್ನಿ ಮೆಡ್ರಾಸ್, ಬಾಂಬೆ ಮತ್ತು ಬೆಂಗಾಲ್ ಪ್ರೆಸಿಡೆನ್ಸಿಗಳನ್ನು ಎಸ್ಟಾಬ್ಲಿಷ್ ಮಾಡಿರುತ್ತೆ. ಅದಕ್ಕೆ ಆದಂಥ ಇಂಡಿವಿಜುವಲ್ ಗವರ್ನರ್ಸ್ ಕೂಡ ಇರ್ತಾರೆ. ಇವರು ಡೈರೆಕ್ಟಾಗಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ಗೆ ಈ ಪ್ರೆಸಿಡೆನ್ಸಿಗಳ ಅಫೇರ್ಸ್ ಬಗ್ಗೆ ರಿಪೋರ್ಟ್ ಮಾಡ್ತಾ ಇರ್ತಾರೆ. ಆದರೆ ಈ ಆ್ಯಕ್ಟ್ ಅಡಿಯಲ್ಲಿ ಬೆಂಗಾಲ್ನ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಡೆಸಿಗ್ನೇಟ್ ಮಾಡಿಬಿಟ್ಟು ಬಾಂಬೆ ಮತ್ತು ಮೆಡ್ರಾಸ್ ಪ್ರೆಸಿಡೆನ್ಸಿಗಳನ್ನು ಬೆಂಗಾಲ್ ಪ್ರೆಸಿಡೆನ್ಸಿಯ ಸಬಾರ್ಡಿನೇಟ್ ಆಗಿ ಕ್ರಿಯೇಟ್ ಮಾಡ್ತಾರೆ. ಮತ್ತು ಬೆಂಗಾಲಲ್ಲಿ ನಡೀತಿದ್ದ ಡ್ಯುಯಲ್ ಫಾರ್ಮ್ ಆಫ್ ಅಡ್ಮಿನಿಸ್ಟ್ರೇಷನ್ ಕೂಡ ಸ್ಟಾಪ್ ಮಾಡ್ತಾರೆ. ಅಂದರೆ ಬ್ಯಾಟಲ್ ಆಫ್ ಬಕ್ಸರ್ ಏನು 1764 ಆದಮೇಲೆ ಮುಘಲ್ ಎಂಪರರ್ ಶಾ ಆಲಂ II ಬಂದು ಬೆಂಗಾಲ್, ಬಿಹಾರ್ ಮತ್ತು ಒರಿಸ್ಸಾ ರಾಜ್ಯಗಳ ದಿವಾನಿ ರೈಟ್ಸ್ನ EICಗೆ ಕೊಡ್ತಾರೆ, ಈಸ್ಟ್ ಇಂಡಿಯಾ ಕಂಪ್ನಿಗೆ ಕೊಡ್ತಾರೆ. ಇದರಿಂದ ಟ್ಯಾಕ್ಸ್ ಕಲೆಕ್ಷನ್ ಬಂದುಬಿಟ್ಟು ಈಸ್ಟ್ ಇಂಡಿಯಾ ಕಂಪ್ನಿ ಮಾಡ್ತಿರುತ್ತೆ. ನಿಜಾಮಿಯತ್ ರೈಟ್ಸ್ ಬಂದು ಅಂದರೆ ಅಡ್ಮಿನಿಸ್ಟ್ರೇಟಿವ್ ಏನು ವರ್ಕ್ ಇರುತ್ತಲ್ಲ ಅದೆಲ್ಲನೂ ನವಾಬ್ ಅಂದರೆ ಮುಘಲ್ ಎಂಪರರ್ ನೋಡ್ತಾ ಇರ್ತಾನೆ. ಸೊ ಈ ಒಂದು ಡ್ಯುಯಲ್ ಫಾರ್ಮ್ ಆಫ್ ಅಡ್ಮಿನಿಸ್ಟ್ರೇಷನ್ನ ಈ ಆ್ಯಕ್ಟ್ ಅಡಿಯಲ್ಲಿ ಸ್ಟಾಪ್ ಮಾಡಿಬಿಡ್ತಾರೆ. ಇದೆಲ್ಲ ನೋಡಾದಮೇಲೆ ನಾವು 6 ಪಾಯಿಂಟ್ಗಳಲ್ಲಿ ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773ನ ಕನ್ಕ್ಲೂಡ್ ಮಾಡೋಣ. ಸೊ ಮೊದಲನೇದಾಗಿ ಮೊನೋಪೊಲಿ ಆಫ್ ಟ್ರೇಡ್. ಇದರ ಮೊನೋಪೊಲಿ ಆಫ್ ಟ್ರೇಡಲ್ಲಿ ಯಾವುದೇ ಒಂದು ಬದಲಾವಣೆ ಇಲ್ಲ. ಈಗಲೂ ಕೂಡ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಹತ್ರನೇ ಪರ್ಮಿಷನ್ ಇರುವಂಥದ್ದು ಟ್ರೇಡ್ ಮಾಡೋಕ್ಕೆ. ಎರಡನೇದು ಕಂಟ್ರೋಲ್ ಆಫ್ ದಿ ಕಂಪ್ನಿ. ಈಗಲೂ ಕೂಡ ಯಾವುದೇ ಬದಲಾವಣೆ ಇಲ್ಲ. ಕೋರ್ಟ್ ಆಫ್ ಡೈರೆಕ್ಟರ್ಸೇ ಕಮರ್ಷಿಯಲ್ ಮತ್ತು ಪೊಲಿಟಿಕಲ್ ಅಫೇರ್ಸ್ನ ನೋಡ್ಕೋತಿರ್ತಾರೆ. ಮೂರನೇದು ಅಡ್ಮಿನಿಸ್ಟ್ರೇಷನ್. ಈ ಅಡ್ಮಿನಿಸ್ಟ್ರೇಷನ್ ಬಂದಂಥ ಸಂದರ್ಭದಲ್ಲಿ ಗವರ್ನರ್ ಆಫ್ ಬೆಂಗಾಲ್ ಏನಿರ್ತಾರಲ್ಲ ಅವ್ರನ್ನ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಮಾಡಿರ್ತಾರೆ. ಮತ್ತು ಇವ್ರಿಗೆ ಎಕ್ಸಿಕ್ಯೂಟಿವ್ 4 ಜನ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನ ಕೂಡ ಪ್ರೊವೈಡ್ ಮಾಡಿರ್ತಾರೆ. ಜೊತೆಗೆ ಈ ಮೆಡ್ರಾಸ್ ಮತ್ತು ಬಾಂಬೆ ಪ್ರೆಸಿಡೆನ್ಸಿಗೆ ಕೂಡ 4 ಜನದ್ದು ಎಕ್ಸಿಕ್ಯೂಟಿವ್ ಕೌನ್ಸಿಲ್ನ ಪ್ರೊವೈಡ್ ಮಾಡಿರ್ತಾರೆ. ನಾಲ್ಕನೇದಾಗಿ ಸೆಂಟ್ರಲ್ ಲೆಜಿಸ್ಲೇಚರ್. ಇಲ್ಲಿ ಯಾವುದೇ ಒಂದು ಲಾ ಮಾಡಬೇಕಾದಾಗ ಗವರ್ನರ್ ಜನರಲ್ ಜೊತೆಗೆ 2 ಜನ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೆಂಬರ್ಸ್ದು ಸಪೋರ್ಟ್ ಬೇಕಾಗಿರುತ್ತೆ. ಅದೇ ರೀತಿಯಾಗಿ ಐದನೇ ಪಾಯಿಂಟಲ್ಲಿ ಕೂಡ ಪ್ರೊವಿನ್ಷಿಯಲ್ ಲೆಜಿಸ್ಲೇಚರಲ್ಲಿ ಕೂಡ ಸೇಮ್ ಸೆಂಟ್ರಲ್ ಲೆಜಿಸ್ಲೇಚರ್ ಥರನೇ ಇಲ್ಲಿ ಕೂಡ 4 ಜನ ಎಕ್ಸಿಕ್ಯೂಟಿವ್ ಕೌನ್ಸಿಲರ್ಸ್ ಇರ್ತಾರೆ.
ಆರನೇದು ರೆವಿನ್ಯೂ ಮ್ಯಾಟ್ರಸ್, ಅಂದರೆ ಕಂಪ್ನಿಗೆ ಯಾವ ಕಡೆಯಿಂದ ರೆವಿನ್ಯೂ ಜನ್ರೇಟ್ ಆಗ್ತಾಯಿತ್ತು ಅಂತ. ಒಂದು ಕಮರ್ಷಿಯಲ್ ಟ್ರೇಡಿಂದ, ಎರಡನೇದು ಟೆರಿಟರಿನ ಯಾವ ಪ್ರೊಸೆಸ್ ಮಾಡ್ಕೊಂಡಿರ್ತಾರೆ ಆ ಟೆರಿಟರಿಯಿಂದ ಜನ್ರೇಟ್ ಆಗುವಂಥ ರೆವಿನ್ಯೂ, ಮೂರನೇದು ಸಾಲ್ಟ್ ಟ್ಯಾಕ್ಸ್, ಅಂದರೆ ಇದ್ರ ವಿರುದ್ಧನೇ ಗಾಂಧೀಜಿಯವರು ದಾಂಡಿ ಮಾರ್ಚ್ ಮಾಡಿರ್ತಾರಲ್ಲ ಅದೇ ಸಾಲ್ಟ್ ಟ್ಯಾಕ್ಸ್ ಇದು. ಇದರಿಂದನೂ ಕೂಡ ರೆವಿನ್ಯೂ ಜನ್ರೇಟ್ ಆಗ್ತಾ ಇರುತ್ತೆ. ಈ ಸಾಲ್ಟ್ ಟ್ಯಾಕ್ಸ್ ಬಂದ್ಬಿಟ್ಟು ಇದೇನು ಹೊಸದಲ್ಲ, ಇದು ಚಂದ್ರಗುಪ್ತ ಮೌರ್ಯ ಟೈಮಲ್ಲೂ ಕೂಡ ಸಾಲ್ಟ್ ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಾಯಿದ್ರು. ಆ ಕಲೆಕ್ಟ್ ಮಾಡೋವನಿಗೆ ಲವಣಾಧ್ಯಕ್ಷ ಅಂತ ಕರಿತಾ ಇದ್ರು. ಅದು ಚಂದ್ರಗುಪ್ತ ಆದಮೇಲೆ ಮೌರ್ಯ ಆದಮೇಲೆ ಮುಘಲ್ ಟೈಮಲ್ಲೂ ಕೂಡ ಕಂಟಿನ್ಯೂ ಆಯಿತು. ಬರ್ತಾ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಕೂಡ ಅದನ್ನು ಕಂಟಿನ್ಯೂ ಮಾಡ್ತಾ ಬಂತು. ಸೊ ಹೀಗೆ ಒಂದ್ಸರಿ ರಿವೈಸ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಗವರ್ನರ್ ಆಫ್ ಬೆಂಗಾಲ್ನ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಡೆಸಿಗ್ನೇಟ್ ಮಾಡ್ತಾರೆ. ಜೊತೆಗೆ ಅವ್ರನ್ನ ಅಸಿಸ್ಟ್ ಮಾಡೋಕ್ಕೆ 4 ಜನ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನ ಕೂಡ ಪ್ರೊವೈಡ್ ಮಾಡ್ತಾರೆ. ಮೊದಲನೇದಾಗಿ ಬಂದಂಥ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಲಾರ್ಡ್ ವಾರನ್ ಹ್ಯಾಸ್ಟಿಂಗ್ ಅವರು. ಎರಡನೇದಾಗಿ ಗವರ್ನರ್ ಆಫ್ ಬಾಂಬೆ ಮತ್ತು ಮೆಡ್ರಾಸ್ ಪ್ರೆಸಿಡೆನ್ಸಿಯನ್ನು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅವರಿಗೆ ಸಬಾರ್ಡಿನೇಟಾಗಿ ಮಾಡಿರ್ತಾರೆ. ಮತ್ತು ಮೂರನೇದಾಗಿ ಸುಪ್ರೀಂ ಕೋರ್ಟ್ ಎಸ್ಟಾಬ್ಲಿಷ್ ಮಾಡ್ತಾರೆ. ಎಲ್ಲಿ ಅಂತಂದರೆ ಕಲ್ಕಟ್ಟಾದಲ್ಲಿ. ಅದರಲ್ಲಿ ಒಬ್ಬ ಚೀಫ್ ಜಸ್ಟಿಸ್ ಮತ್ತು 3 ಜನ ಅದರ ಜಡ್ಜಸ್ ಇರ್ತಾರೆ. ಅಂಥದ್ರಲ್ಲಿ ಮೊದಲನೇ ಚೀಫ್ ಜಸ್ಟಿಸ್ ಅನ್ನು ಬರ್ತಾರಲ್ಲ ಅವ್ರ ಹೆಸರು ಬಂದು ಎಲಿಜಾ ಇಂಪೆ ಅಂತ. ಮತ್ತು ನಾಲ್ಕನೇದಾಗಿ ಈ ಕಂಪ್ನಿ ಅಫಿಷಿಯಲ್ಸ್ ಸರ್ವೆಂಟ್ಸ್ ಏನಿರ್ತಾರಲ್ಲ ಅವ್ರಿಗೆ ಪ್ರೈವೇಟ್ ಟ್ರೇಡ್ನ ಮಾಡೋಕ್ಕೆ ಒಂದು ಬ್ಯಾನ್ನ ಪ್ರೊಹಿಬಿಟ್ ಮಾಡ್ತಾರೆ. ಏನಕ್ಕೆ ಅಂತಂದರೆ ತುಂಬ ಕರಪ್ಷನ್ ಆಗ್ತಿರೋ ಕಾರಣ ಅದನ್ನು ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಪ್ರೊವೈಡ್ ಮಾಡಿರ್ತಾರೆ. ಐದನೇದಾಗಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಡೈರೆಕ್ಟರ್ಸ್ನ ಅಪಾಯಿಂಟ್ ಮಾಡೋಕ್ಕೆ. ಏನಕ್ಕೆ ಅಂತಂದರೆ ರೆವಿನ್ಯೂ ಮತ್ತು ಸಿವಿಲ್ ಮಿಲಿಟರಿ ಅಫೇರ್ಸ್ ಏನಿರುತ್ತಲ್ಲ ಅವ್ರಿಗೆ ಅದನ್ನು ರಿಪೋರ್ಟ್ ಮಾಡೋಕ್ಕೋಸ್ಕರ ಕೋರ್ಟ್ ಆಫ್ ಡೈರೆಕ್ಟರ್ಸ್ನ ಅಪಾಯಿಂಟ್ ಮಾಡಿರ್ತಾರೆ. ಇಲ್ಲಿಯವರೆಗೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773ನ ಕಂಪ್ಲೀಟ್ ಮಾಡಾಗಿದೆ. ಸೊ ಈ ಒಂದು ಪರ್ಟಿಕ್ಯುಲರ್ ವೀಡಿಯೋ ಮೊದಲನೇ ವೀಡಿಯೋ ಆಗಿರೋದ್ರಿಂದ, ಇಂಟ್ರಡಕ್ಟರಿ ಆಗಿರೋದ್ರಿಂದ ವಿತೌಟ್ ಬ್ಯಾಕ್ಗ್ರೌಂಡ್ ಮುಂದೆ ಹೋಗೋದು ಸರಿಯಲ್ಲ ಅನಿಸ್ತು. ಹಂಗಾಗಿ ಕ್ರಿಸ್ಪಾಗಿ ಬ್ಯಾಕ್ಗ್ರೌಂಡ್ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನಾಳಿನ ವೀಡಿಯೋದಲ್ಲಿ ನಾವು ಮುಂದೆ ಬರುವಂತಹ ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಆಯಿತು, ಚಾರ್ಟರ್ ಆ್ಯಕ್ಟ್ ಆಫ್ 1833, 1853 ಆಯಿತು, ಅದೆಲ್ಲ ನೋಡ್ತಾ ಹೋಗೋಣ. ಅದು ಯಾವ ಥರ ಅಂತಂದರೆ ಕ್ವಶನ್ ಆನ್ಸರ್ಸ್ ಬೇಸಿಸಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಆ್ಯಕ್ಟ್ಗಳಿದಾವಲ್ಲ ಅದನ್ನು ಮಾಡ್ತಾ ಹೋಗೋಣ. ಈ ಒಂದು ಚಾರ್ಟರ್ ಆ್ಯಕ್ಟ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773 ಏನು ಮಾಡಿದ್ದೀವಲ್ಲ ಅದ್ರ ಬೇಸಿಸ್ ಮೇಲೆ ಒಂದು ಕ್ವಶನ್ ಇತ್ತು ಪ್ರಿವಿಯಸ್ ಇಯರ್ದು, ಅದು ಕೊಟ್ಟಿದ್ದೀನಿ. ಇದರ ಆನ್ಸರ್ನ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸಿದೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.